ಟಾಸ್ಕ್ ಕಂಪ್ಲೀಟೆಡ್. ಲೈಟಿಂಗ್ ಅಲ್ಲಿ ಎಷ್ಟು ಚೆನ್ನಾಗಿ ಜಗಮಗ ಅಂತ ಹೊಳಿತಾ ಇದೆ ನೋಡಿ ನಮ್ಮ ಮಂತ್ರಾಲಯ. ಕಾಫಿನ ಟೀನ ನಾವು ಕುಡ್ದಿದ್ದು. ಸೊ ಕುಡಿದಿದ್ದು ಕಾಫಿನ ಟೀನಾ ಅಂತ ಗೊತ್ತಾಗದೆ ಇರೋ ರೇಂಜ್ ಅಲ್ಲಿ ಇದೆ ಕಾಫಿ. ಇದೇ ನೋಡಿ ನಮ್ಮ ಮಂತ್ರಾಲಯದ ರೈಲ್ವೆ ಸ್ಟೇಷನ್. ಸಿಸಿನಲ್ಲಿ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ನಾನು ಇವಾಗ ತೋರಿಸ್ತೀನಿ. ನಾವ್ ಯಾವ ಸೀಟ್ ಸಿಗ್ಬೇಕು ಅಂತ ಅನ್ಕೊಂಡು ಅದೇ ಸಿಕ್ತು. ಸುಧನ್ ಫೇವ್ರೆಟ್ ತಿಂಡಿ ಪುಳಿಯೋಗರೆ. ಲಂಚ್ ಬಂತು. ಏನೋ ಚೆನ್ನಾಗಿಲ್ಲ. ಅಚ್ಚಾ ನಯ್ಯ ಭಯ್ಯ. 1 ಗಂಟೆ ಇನ್ನೂ 10 ನಿಮಿಷ ಇದೆ. ಬಂದಿದ್ದೀವಿ ಬೆಂಗಳೂರಿಗೆ. 24 hours ಅಲ್ಲಿ ಮಂತ್ರಾಲಯ ತೋರಿಸ್ಬಿಡಿದೆ. ಆರಾಮಾಗಿ ಹ್ಯಾಪಿಯಾಗಿ ಮಜಾ ಮಾಡ್ಕೊಂಡು ಹೋಗ್ಬಿಟ್ಟು ಬರ್ಬೋದು. ಹಾಯ್ ಎಲ್ಲರಿಗೂ ನಮಸ್ಕಾರ. ನಿನ್ನೆ ಹಾಕಿದ ವಿಡಿಯೋದಲ್ಲಿ 6 ಗಂಟೆಯಲ್ಲಿ ಬೆಂಗಳೂರಿಂದ ಮಂತ್ರಾಲಯಕ್ಕೆ ವಂದೇ ಭಾರತ್ ಟ್ರೈನ್ ಅಲ್ಲಿ ಹೇಗೆ ಹೋಗಿ ರಾಯರ ದರ್ಶನ ಮಾಡೋದು ಅಂತ ತೋರಿಸಿದ್ದೆ. ಇವತ್ತು ಬೆಳಿಗ್ಗೆ ಮತ್ತೊಂದ್ಸರಿ ದರ್ಶನ ಮಾಡ್ಕೊಂಡು ಮತ್ತೆ ವಾಪಸ್ ಬ್ಯಾಂಗ್ಳೂರ್ ಬರೋದು ಹೇಗೆ ಅಂತ ತೋರಿಸ್ತಾ ಇದೀನಿ. ಹಾಗೆ ಟ್ರೈನ್ ಡೀಟೇಲ್ಸ್, ಟಿಕೆಟ್ ಪ್ರೈಸ್, ಮತ್ತೆ ಬುಕ್ ಮಾಡೋದು ಹೇಗೆ, ಯಾವ ಹೋಟೆಲ್ ಅಥವಾ ಟ್ಯಾಕ್ಸಿ, ಟೈಮ್ ಮ್ಯಾನೇಜ್ ಮಾಡೋದು ಎಲ್ಲದನ್ನು ತಿಳಿಸ್ಕೊಡ್ತಾ ಇದೀನಿ. ಸೊ ವ್ಲಾಗ್ ನ ಪೂರ್ತಿಯಾಗಿ ನೋಡಿ. ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ನಲ್ಲಿ ಯಾರಾದ್ರೂ ಮಂತ್ರಾಲಯ ಟ್ರಿಪ್ ಪ್ಲಾನ್ ಮಾಡ್ತಿದ್ರೆ ಅವರಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ನಾವು ನಿನ್ನೆ ಮಧ್ಯಾಹ್ನ SMBT ರೈಲ್ವೆ ಸ್ಟೇಷನ್ ಇಂದ 2:45 ಟ್ರೈನ್ ಹತ್ತಿ ಇವತ್ತು ವಾಪಸ್ 1 ಗಂಟೆಗೆ ಯಲಹಂಕ ಸ್ಟೇಷನ್ ಅಲ್ಲಿ ಬಂದಿಳಿದಿದ್ದೀವಿ. ಕೇವಲ 22 ಗಂಟೆಗಳಲ್ಲಿ ಇಷ್ಟೆಲ್ಲ ಪ್ಲಾನ್ ಹೇಗ್ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ನೀವು ಬೇಕಿದ್ರೆ ನೈಟೇ ವಾಪಸ್ ಬರ್ಬೋದು, ಬೇರೆ ಟ್ರೈನ್ ಅವ್ರ ಬಸ್ ಕ್ಯಾಚ್ ಮಾಡ್ಕೊಂಡು. ಬಟ್ ನಾವು ಅಲ್ಲೇ ಉಳ್ಕೊಂಡು ನೆಕ್ಸ್ಟ್ ಡೇ ಮತ್ತೊಂದ್ಸರಿ ದರ್ಶನ ಮಾಡ್ಬೇಕು ಅಂತ ಹೇಳಿ ಬೆಳಿಗ್ಗೆ ಹೊರಟು. ಬೆಳಿಗ್ಗೆ 3 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಒಂದು 5:15 ಅಷ್ಟಲ್ಲಿ ರೀಚ್ ಆದ್ವಿ. ಸಿಕ್ಕಾಪಟ್ಟೆ ರಶ್ ಇದ್ರು, ಗುರುವಾರ ಅಲ್ವಾ ಇವತ್ತು. ದರ್ಶನ ಮುಗಿಸ್ಕೊಂಡು ಬೇಗ ಓಡ್ ಬಂದಿ ರೂಮ್ಗೆ ವಾಪಸ್ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದೀವಿ. ಟೈಮ್ 6:56. ಸೊ ರೈಲ್ವೆ ಸ್ಟೇಷನ್ ಹೋಗಕ್ಕೆ ಮುಂಚೆ ಅಲ್ಲಿ ಹೆಂಗಿರುತ್ತೋ ಏನೋ ತಿಂಡಿ ಗೊತ್ತಿಲ್ಲ. 8ಗೆ ಟ್ರೈನ್ ಇದೆ. ಸೊ ತಿಂಡಿ ತಿನ್ಕೊಂಡು ಹೆಂಗೆ ಹೋಗಿ ಕ್ಯಾಚ್ ಮಾಡ್ತೀವಿ ಟ್ರೈನ್ ಅಂತ ತೋರಿಸ್ತೀನಿ. ಆಹಾರ ರೆಸ್ಟೋರೆಂಟ್ ಅಂತ. ಸರ್ ನೀವು ತಿಂತೀರಾ ತಿಂಡಿ? ಪಟ್ ಅಂತ ಹೋಗಿ ಏನಿದೆ ಅದು ಇಡ್ಲಿ ಏನಿದೆ ಗೊತ್ತಿಲ್ಲ ಕೇಳ್ಕೊಂಡು ತಿನ್ಕೊಂಡು ಹೊರಡೋದು. ಓಪನ್ ಇದೆಯೋ ಇಲ್ವೋ ಅಂತಲೂ ಗೊತ್ತಿಲ್ಲ, ನೋಡ್ತೀನಿ ಫಸ್ಟ್ ಆಫ್ ಆಲ್. ಓಪನ್ ಇದೆಯಾ? 7:40 ಅಂತೆ ಓಪನ್. ಸರಿ ಬಾ. ಸೊ ಹೋಟೆಲ್ ಕ್ಲೋಸ್ ಇದೆ. ಸರ್ 1 ನಿಮಿಷ, ಎಕ್ಸ್ಕ್ಯೂಸ್ ಮೀ, ನೋಡ ಬನ್ನಿ. ಸೊ ನಮ್ಮ ಹಣೆ ಬರೋದಲ್ಲಿ ಇವತ್ತು ಟ್ರೈನ್ ಊಟನೇ, ಟ್ರೈನ್ ತಿಂಡಿನೇ ಕಂಡ್ರೋಗತ್ತೆ. ನಿಮ್ಮಿಬ್ರು ಬಿಡ್ತೀರಾ? ತುಂಬಾ ಏನ್ ಚೆನ್ನಾಗಿರ್ಲಿಲ್ಲ. ಓಕೆ ಬ್ಯಾಕ್ ಟು ರೈಲ್ವೆ ಸ್ಟೇಷನ್ಗೆ ಹೋಗಿ ನೋಡೋಣ ಅಲ್ಲಿ ಏನು ಸಿಗುತ್ತೆ ಅಂತ. ಸರ್ ಎಷ್ಟೊತ್ತಾಗತ್ತೆ ಇನ್ನು ರೈಲ್ವೆ ಸ್ಟೇಷನ್ಗೆ ಹೋಗೋಕೆ? ಬೇಗನೆ ಹೋಗ್ತೀವಿ ಅನ್ಸುತ್ತೆ ನಾವು ಇವತ್ತು. ಅಲ್ಲಿ ಹೋಗಿ ಇವರು ಆಕ್ಚುಲಿ ನಿನ್ನೆ ಬಂದದವರು ರೋಲರ್ ಕಾಸ್ಟರ್ ತರ, ಬಟ್ ಸಕಲಾಗಿ ಓಡಿಸ್ತೀರಾ ಸರ್? ನಿಜ, ನೀವು ಅಷ್ಟು ಸ್ಪೀಡಾಗಿ ಹೋಗಿದ್ದಕ್ಕೆ ನಮ್ಗೆ ದರ್ಶನ ಆಯ್ತು ರಾತ್ರಿ. ತುಂಬಾ ಖುಷಿ ಆಯ್ತು ರಾತ್ರಿ ದರ್ಶನ ಮಿಸ್. ಹೌದು, ತುಂಬಾ ಜನ ಇದ್ದಾರೆ. ಗುರುವಾರ ಯೂಶಲಿ ತುಂಬಾ ಜನ ಇರ್ತಾರಲ್ಲ ಇಷ್ಟು ಬೆಳಿಗ್ಗೆ. ಓಕೆ ಇವತ್ತು ಗುರುವಾರ ಆಗಿರೋದ್ರಿಂದ ಫುಲ್ ಬೇಜಾನ್ ಜನ ಇದ್ದಾರೆ. ನಾವೇನಾದ್ರೂ ಸ್ಪೆಷಲ್ ದರ್ಶನಕ್ಕೆ ಮುಂದೆ ಹಾಗೆ ಹೋಗಿದ್ರೆ ಇಡೀ ದಿನ ಅಲ್ಲೇ ಇರಬೇಕಿತ್ತು. ನಮ್ಮ ಟ್ರೈನ್ನ ಕೂಡ ಮಿಸ್ ಮಾಡ್ಕೋಬೇಕಾಗ್ತಿತ್ತು. ಇಲ್ಲ ಆ್ಯಕ್ಚುಲಿ ಗೊತ್ತಿರೋರು ಇದ್ರು ಅಲ್ಲಿ ಕರ್ಕೊಂಡು ಹೋಗ್ತಿದ್ರು, ಬಟ್ ಬೇಡ ಅಂತ ಹೇಳಿ ಸೊ ಹೋದ್ವಿ. ಬಟ್ ಒಂಥರ ಅಲ್ಲಿ ಸ್ಪೆಷಲ್ ಟಿಕೆಟ್ ಅನ್ನೋದಕ್ಕಿಂತ ಒಂಥರ ಡೊನೇಷನ್ ಥರ ಆಗುತ್ತೆ. 1000 ರೂಪೀಸ್, 1500 ರೂಪೀಸ್ ಅಂತ ಇರುತ್ತೆ. ಸೊ ನಾವು ಅದು ಡೊನೇಟ್ ಮಾಡ್ದಂಗೂ ಆಗುತ್ತೆ, ನಮಗವರು ಸ್ಪೆಷಲ್ ಆಗು ಕರ್ಕೊಂಡು ಹೋಗ್ತಾರೆ. ಸೊ ಆ ಥರ ಹೋಗ್ಬೋದು ಇನ್ ಕೇಸ್ ಎಮರ್ಜೆನ್ಸಿಲಿ. ಹೋಟೆಲ್ಸು ಅಷ್ಟೇ ನಿಮಗೆ 2000-3000 ಇಂದೆಲ್ಲ ಸ್ಟಾರ್ಟ್ ಆಗುತ್ತೆ. ನಾವಿದ್ದಿದ್ದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು. ಓಕೆ 4500ಗೆ ಬರ್ತೇನಿರಲಿಲ್ಲ. ಜಸ್ಟ್ ನಾವು ಹೋಗಿದ್ದು 8 ಗಂಟೆಗೆ, ಬೆಳಿಗ್ಗೆ ಹೊರಟಿದ್ದು 6:30ಗೆ. ಸೊ 10 hours ಅಷ್ಟೇ ಇದ್ವಿ ಅನ್ಸುತ್ತೆ ಹೋಟೆಲಲ್ಲಿ, ಅದಕ್ಕೆ ಬರ್ತಾ ಇಲ್ಲ ಬಿಡಿ. ಆ್ಯಂಡ್ ಆಲ್ಸೋ ನಾವು ಇಲ್ಲಿಂದ ವಾಪಸ್ ಕ್ಯಾಬಲ್ಲೇ ಹೋಗ್ತಾ ಇದೀವಿ. ನಾವು ನೆನ್ನೆ ಬಂದ್ವಲ್ಲ, ಅದೇ ಕ್ಯಾಬ್ ಅವರೇ ಕಾಲ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರೇ. ಸೊ ಆಟೋದಲ್ಲಿ ಈ ಥರ ಹೋಗಿ ತುಂಬಾ ಇಷ್ಟ ನಮಗೆ. ಬಟ್ ಟೈಮ್ ಇದ್ದರೆ ನಾವು ಹಂಗೆ ಹೋಗ್ತಾ ಇದ್ವಿ. ನಾವು ಫುಲ್ ಅರ್ಜೆಂಟಲ್ಲಿ ಇದ್ದಿದ್ದಕ್ಕೆ ನೆನ್ನೆ ಕ್ಯಾಬಲ್ಲಿ ಬಂದ್ವಿ. ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಇದೇ ಥರ ನಾವು ಈ ಥರ ರಿಕ್ಷಾನಲ್ಲಿ ನಂಗೆ ಹೋಗಕ್ಕೆ ಸಿಕ್ಕಾಬಿಟ್ಟೆ ಇಷ್ಟ ನೋಡಿ. ಅಡ್ವೆಂಚರಸ್, ಹಿಂದೆಗಡೆ ಕುತ್ಕೊಂಡು ಮಜಾ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಟೈಮು ಹೋಗ್ಬೇಕಾದ್ರೆ ಹಂಗೆ ಹೋಗೋಕೆ 400, ಬರೋಕ್ಕೆ 400 ಇರುತ್ತೆ ಕ್ಯಾಬಲ್ಲಿ ಬರೋದಕ್ಕೆ. ಆಟೋ ಚಾರ್ಜಸ್ಸು ಎಷ್ಟಿದೆ ಏನು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ. ನೆಕ್ಸ್ಟ್ ಟೈಮ್ ಆಟೋದಲ್ಲಿ ಹೋಗಿ ಆರಾಮಾಗಿ ಇಲ್ಲೇ ಬಂದು ಒಂದಿನ ಇರೋ ಥರ ಪೀಸಾಗಿ ಬಂದು ಆರಾಮಾಗಿ ಇದ್ಕೊಂಡು ವ್ಲಾಗ್ ಮಾಡ್ತೀನಿ. ಇವಾಗ ಆ್ಯಕ್ಚುಲಿ ನಾವು 24 hours ಮುಗಿಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಈ ಥರ
ಬೇಗ ಬೇಗ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದು. ಬಟ್ ಇದು EC ಅಲ್ಲ, ಇದು CC ನಲ್ಲಿ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ನಾನು ಇವಾಗ ತೋರಿಸ್ತೀನಿ ಈ ವ್ಲಾಗಲ್ಲಿ. ಕಂಪ್ಲೀಟ್ ಆಗಿ ನೋಡಿ ಆಯ್ತಾ. ನಾನೊಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ಹೇಳಿದ್ನಲ್ಲ, ಟ್ರೈನಲ್ಲಿ ಏನೋ ಬ್ರೇಕ್ಫಾಸ್ಟ್ ಕೊಡ್ತಾರೆ ಅಂತ ಹೇಳಿ, ಅದನ್ನ ಇವರಿಬ್ರಿಗೆ ತಿನ್ಸೋಣ ಹೆಂಗಿರುತ್ತೆ ಅಂತ ನೋಡ್ಬಿಟ್ಟು. ಅಲ್ಲಿ ಹಿಂಗೆ ಇವೆಲ್ಲ ಒಂದು ಒಳ್ಳೆ ಹೋಟ್ಲಿದೆ ಅಂತ ಅಂದ್ಬಿಟ್ಟು ಇಡ್ಲಿ ತಿನ್ನೋಣ ಅಂತ ಕರ್ಕೊಬಂದರು ಡ್ರೈವರು. ಇರೋದ್ರಲ್ಲೇ ಬೆಟರ್ ಆಗಿರೋ ಒಂದು ಇಡ್ಲಿ ಅಂತ ಇಲ್ಲಿ. ಓಕೆ, ಸುಮಾರ್ಕಿದೆ. 3 ಜನ ಹಿಂಗೆ ಒಂದು ಪ್ಲೇಟ್ ತಿಂತಿದ್ದೀವಿ. ಓ, ಇದೇ ನೋಡಿ ನಮ್ಮ ಮಂತ್ರಾಲಯದ ರೈಲ್ವೆ ಸ್ಟೇಷನ್. ಇಷ್ಟು ಚೆನ್ನಾಗಿದೆ. ಮಂತ್ರಾಲಯದ ಥೀಮಲ್ಲೇ ಮಾಡಿರ್ತಾರೆ. ಇದೊಂಥರ ನೋಡೋಕೆ ಸಖತ್ತಾಗಿ ಅನಿಸುತ್ತೆ. ಟ್ರೈನ್ ಇರೋದು 8 ಗಂಟೆಗೆ, ಬೇಗ ಬಂದ್ವಿ 7:15. ಸೊ ಟ್ರೈನ್ ಕ್ಯಾಚ್ ಮಾಡ್ತಾ ಇದೀವಿ ಆದಷ್ಟು ಬೇಗ. ನೋಡಿ, ಟ್ರೈನ್ ಬಂದಿಲ್ಲ. ನಾವು ನಿನ್ನೆ ನಮ್ಮದು ಟ್ರೈನ್ ವೆಯ್ಟ್ ಮಾಡ್ತಾ ಇದ್ದೆ ನಮಗೋಸ್ಕರ. ಬಟ್ ಇವತ್ತು ನಾವು ಟ್ರೈನ್ಗೋಸ್ಕರ ವೆಯ್ಟ್ ಮಾಡಬೇಕು. ನೆನ್ನೆ ನಮಗೋಸ್ಕರ ಟ್ರೈನ್ ವೆಯ್ಟ್ ಮಾಡ್ತಿತ್ತು. ನಾವು ಬೇಗ ಬಂದಿದ್ದೀವಿ. ಯಾವಾಗಲೂ ಅರ್ಜೆಂಟಲ್ಲಿ ಓಡೋಗ್ತೀವಿ. ಮಂತ್ರಾಲಯ ರೈಲ್ವೆ ಸ್ಟೇಷನ್ ಫೈನಲಿ ನಾವು ಬಂದ್ವಿ. ಆ್ಯಕ್ಚುಲಿ ನಾವು ಟ್ರೈನ್ ಇರೋದು 8 ಗಂಟೆಗೆ, 7:45ಗೆಲ್ಲ ಬಂದಿದ್ದೀವಿ. 15 ನಿಮಿಷ ಮುಂಚೆ ಬಂದಿದ್ದೀವಿ. ಈ ಥರ ಬೇಗ ಬರೋದು ನಮ್ಮ ಜಾಯಮಾನದಲ್ಲೇ ಹಿಸ್ಟ್ರಿನೇ ಇಲ್ಲ. ಫಸ್ಟ್ ಟೈಮ್ ನಾವು ಬೇಗ ಬಂದಿದ್ದೀವಿ. ಎಸ್, ನನ್ನ ಜೊತೆ ಸೇರಾದ್ಮೇಲೆ ಪಂಚುವಾಲಿಟಿ ಮೈಂಟೈನ್ ಮಾಡ್ಲೇಬೇಕಲ್ವಾ. ನಾನೇ ಅವ್ರಿಬ್ಬರನ್ನ ಅರ್ಜೆಂಟಾಗಿ ರೆಡಿ ಮಾಡಿಸಿ ಕರ್ಕೊಂಡ್ ಬಂದಿದ್ದು. ಇಲ್ಲ ಅಂದಿದ್ರೆ ಅವರು ಸುಧಾ ಅಂದ್ರೆ ಟೈಮ್ ಅಂದ್ರೆ ಸುಧಾ, ಪೂರ್ಣಿಮಾ ಅಂದ್ರೆ ಕಾಫಿ ಅಂದ್ರೆ ಪೂರ್ಣಿಮಾ ಅಂದ್ರೆ ಕಾಫಿ, ಜಾನ್ವಿ ಕಿರಣ್ ಅಂದ್ರೆ ವ್ಲಾಗ್. ಎಲ್ಲಿ ನೋಡಿದ್ರು ಫೋನು. ಯಾವಾಗ ನೋಡಿ ಏನೋದು ವಿಡಿಯೋ. ನೋಡಿ ಗೈಸ್, ವಿಡಿಯೋ ಮಾಡಲ್ಲ ಅಂತೀರಾ, ಮಾಡಿದ್ರೆ ಇವ್ರು ಹಿಂಗೆ ಬೈತಾರೆ. ನಾನು ಏನು ಮಾಡಲಿ. ಟ್ರೈನ್ ಟಿಕೆಟ್ಸ್ ಹೇಗೆ ಬುಕ್ ಮಾಡೋದು ಅಂತ ತುಂಬ ಜನ ಕೇಳಿದ್ರಿ. ಸೊ IRCTC ರೈಲ್ ಕನೆಕ್ಟ್ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ಬುಕ್ ಮಾಡಿದ್ದು. ಜಸ್ಟ್ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿಕೊಂಡು ಡೇಟ್ಸು, ಟ್ರೈನು, ಟೈಮ್ ಎಲ್ಲ ಚೂಸ್ ಮಾಡಿ ಅಲ್ಲಿ ಬರೋಂಥ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಿದ್ರೆ ಆಯಿತು. ನಾವು ಇವತ್ತು ಬುಕ್ ಮಾಡಿದ್ದು ಕಲಬುರಗಿ ವಂದೇ ಭಾರತ್ ಟ್ರೈನು. ಇದರಲ್ಲಿ CCಗೆ 990 rupees ಆಗುತ್ತೆ, ECಗೆ 1920 rupees ಆಗುತ್ತೆ. ಸೊ ಇನ್ ಕೇಸ್ ಇದು ನಿಮ್ಗೆ ಏನಾದ್ರು ಎಕ್ಸ್ಪೆನ್ಸಿವ್ ಅನ್ಸಿದ್ರೆ ಸೋಲಾಪುರ ಹಾಸನ್ ಎಕ್ಸ್ಪ್ರೆಸ್ ಅಥವಾ ಬಸವ ಎಕ್ಸ್ಪ್ರೆಸ್ ಎಲ್ಲಾನು ಕಮ್ಮಿನೇ ಇದೆ. ನೈಟ್ ಜರ್ನಿ ಆಗುತ್ತೆ ಇದು. ಇದನ್ನ ಕೂಡ ಟ್ರೈ ಮಾಡಬಹುದು. ಇದ್ರ ಡೀಟೇಲ್ಸ್ ಎಲ್ಲ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಆಪ್ ನಲ್ಲೂ ಕೂಡ ನಿಮಗೆ ಸಿಗುತ್ತೆ. ಸೊ ನಾವು ವಾಪಸ್ ಬರ್ತಿರೋದು ವಂದೇ ಭಾರತ್ CC ಅಂದ್ರೆ AC ಕಾರ್ ಚೇರ್ ಅಂತ. ಇದ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನಾವ್ ಯಾವ ಸೀಟ್ ಸಿಗ್ಬೇಕು ಅಂತ ಅನ್ಕೊಂಡು ಅದೇ ಸಿಕ್ತು. ಎಲ್ರನ್ನ ನೋಡ್ಕೊಂಡು ಬೇಕ್ಸ್ಕೊಂಡು. ತಿಂಡಿ ಬಂತ? ಫೇವ್ರೆಟ್ ತಿಂಡಿ ನೋಡೋಣ ಏನಿದೆ ಅಂತ. ಏನೇನಿದೆ ಅಂತ. ಫೇವ್ರೆಟ್ ಇದು ನಿನಗೆ ತುಂಬಾ ಇಷ್ಟ ಕೇಸರಿ ಬಾತ. ಸುಧನ್ ಫೇವ್ರೆಟ್ ತಿಂಡಿ ನೋಡಿ, ಪುಳಿಯೋಗರೆ. ಉಪ್ಪಿಟ್ಟು ನಿನ್ ಫೇವ್ರೆಟ್. ಇದನ್ನ ನೀನ್ ನಿನ್ನೆಯಿಂದ ಹೇಳಿದ್ದು. ನೀರು ಹಿಂಗೆಲ್ಲ ಯಾಮರ್ಸ್ತೀಯ ನೀನು. ಏನದ? ಬ್ರೌನ್ ಬ್ರೆಡ್. ಅಟ್ಲೀಸ್ಟ್ ಸ್ವೀಟ್ ಕೊಟ್ಟಿದಾರಲ್ಲ. ಉಪ್ಪಿಟ್ಟಂತೂ ಬಾಯಲ್ಲಿ ಇಡಕ್ಕಾಗತ್ತೆ. ಸೂಪರ್ ಆಗಿರುತ್ತೆ, ಟ್ರೈ ಮಾಡಿ. ಬಾಯಲ್ಲಿ ಇಡಕ್ಕಾಗುತ್ತೆ ಆಗ ಅಲ್ಲ ಅನ್ನೋ ಬದಲು ಬಂತು. ಇದು ವಡಾನ ಇದು. ಇದೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ಕಟ್ಲೆಟ್ ಡೆಫಿನೆಟ್ಲಿ ಅದ್ ನೋಡ್ಬೇಕಾದ್ರೆ ಸುಧಾ ಮಾಡೋ ತರನೇ ಇರೋದು. ನೀನ್ ಇನ್ನೊಂಚೂರು ಚೆನ್ನಾಗಿ ಮಾಡ್ತೇನೋ ಅಲ್ಲ. ಇದು ಹೆಂಗಿದೆ ಅಂದ್ರೆ ಒಂದು 7-8 ತಿಂಗಳ ಪಾಪುಗೆ ರವೆ ನೀರ್ ಹಾಕಿ ಕೊಡ್ತಾರಲ್ಲ, ಸೇಮ್ ಡಿಟ್ಟಂಗೆ. ಬರೀ ಉಪ್ಪು ಹಾಕಿರೋ ತರನಾ? ರವೆ, ಉಪ್ಪು, ನೀರು ಅಷ್ಟೇ, ಇನ್ನೇನಿಲ್ಲ. ಬರೀ ಒಣಗೋಗಿರೋ 4 ತರಕಾರಿ ಹಾಕಿದ್ದಾರೆ. ಸೊ ಗೈಸ್, ವಂದೇ ಭಾರತಲ್ಲಿ ಬೆಳಗಿನ ತಿಂಡಿ ನಾವು 6-8 ತಿಂಗಳ ಹಿಂದೆ ಬಂದಾಗ್ಲೂ ಇದೆ, ಸೇಮ್ ತಿಂಡಿ ಇತ್ತು, ಇವಾಗ್ಲೂ ಇದೆ. ಏನು ಸ್ವಲ್ಪ ಬಾಗ್ಲ ತಿಂದಿಲ್ಲ. ಅಚ್ಚ ನಯ್ಯ ಭಯ್ಯ ಬ್ರೇಕ್ಫಾಸ್ಟ್ ಸ್ವಲ್ಪನೂ ಚೆನ್ನಾಗಿಲ್ಲ. ಇದು ನೀವು ಟೇಸ್ಟ್ ಮಾಡಿದಿರಾ? ಯು ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್? ನೀವು ಬೇರೆ ಹೋಟೆಲ್ ಅಲ್ಲಿ ತಗೊಂಡ್ ತಿನ್ನೋದು. ಇಟ್ಸ್ ಓನ್ಲಿ ಫಾರ್ ಅಸ್ ಅಲ್ವಾ? ಅವ್ರು ಇಲ್ಲಿ ಕೆಲಸ ಮಾಡ್ತಾರೆ, ಅವ್ರೇನ್ ಮಾಡ್ತಾರೆ ಅವ್ರು ಹೇಳ್ಬೋದಲ್ವಾ? ಇವರೆಲ್ಲ ಹೇಳಿದ್ರೆ ಗೌರ್ಮೆಂಟ್ ಅವ್ರು ಕೇಳ್ಬಿಡ್ತಾರಾ? ಯಾರು ಹೇಳ್ತಾ ಇಲ್ಲ. ಅದಕ್ಕೆ ಸುಧಾ ಹೇಳೋದು, ನಾಳೆ ನೀನ್ CM ಆಗು, ನಮ್ ಕರ್ನಾಟಕನ ಚೇಂಜ್ ಮಾಡ್ಬೇಕು. ಟ್ರೈನಲ್ಲೇ ಯಾರು ಹೇಳಿಲ್ಲ, ನಾವೇ ಅದೇ ಕೆಲಸ ನನಗೆ ಇವಾಗ. ನೀವು ಹೇಳಿ. ಓಕೆ, ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ ತಿಂದ್ರ? ಸರಿ, ಸ್ವಲ್ಪ ಹೊತ್ತೆಲ್ಲ ಮಲ್ಕೊಳ್ಳಿ, ಆಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಲಂಚ್ ಬಂತು. ಲಂಚ್ ಹೆಂಗಿದೆ ಅಂತ ತೋರಿಸ್ತೀನಿ. ಸುಧಾ, ಆಲ್ ದ ಬೆಸ್ಟ್.
ಇಲ್ಲ ನಾನು ಹೇಳ್ತೀನಿ ಕೇಳು, ಚೆನ್ನಾಗಿರುತ್ತೆ. ನಾನು ಮಾಡಿದಷ್ಟು ಚೆನ್ನಾಗಿರಲ್ಲ, ಅದು ಬೇರೆ ವಿಷಯ. ಏನು ಗೊತ್ತಾ, ಇಲ್ಲಿ ಅನಂತಪುರಮಲ್ಲಿ ಒಂದು ಹೋಟೆಲ್ ಬರುತ್ತೆ. ಅನಂತಪುರಂ ಸ್ಟೇಷನ್ ದಾಟಿದ ಮೇಲೆ ಅಲ್ವಾ ಇದು ಕೊಡೋದು. ಅನಂತಪುರಂ ಹೋಟೆಲಲ್ಲಿ ತೊಗೊಳೋದಂತೆ ರೆಗ್ಯುಲರ್ ಆಗಿ. ಚಪಾತಿ, ಪನ್ನೀರ್ ಕರಿ, ಆಲೂಗಡ್ಡೆ ಪಲ್ಯ, ದಾಲ್, ಅನ್ನ, ಮುಂಜ, ಉಪ್ಪಿನಕಾಯಿ ಇದಿಷ್ಟು ಕೊಟ್ಟಿದ್ದಾರೆ ನೋಡ್ಕೊಂಡು. ಏನೂ ಚೆನ್ನಾಗಿಲ್ಲ. ಆಲೂಗಡ್ಡೆ ಪಲ್ಯ ಒಂದು ಚೆನ್ನಾಗಿತ್ತು ಅಷ್ಟೇ. ಪನ್ನೀರ್ ಅಂತೂ ಹಾಳಾಗೋಗಿರೋದು ಕೊಟ್ಟಿದ್ದಾರೆ. ದಾಲಲ್ಲಿ ಒಗ್ಗರಣೆನೇ ಹಾಕಿಲ್ಲ, ಉಪ್ಪೇ ಇಲ್ಲ. ಉಪ್ಪಿನಕಾಯಿ ಇದ್ದಿದ್ದಕ್ಕೆ ಒಂಚೂರು ಇಳಿತು, ಒಂದೆರಡು ತುತ್ತು. ಜಾಮೂನ್ ಮುಟ್ಟೂ ಇಲ್ಲ. ಅನ್ನ ಬೆಂದಿಲ್ವಾ? ಓಕೆ. ಆಮೇಲೆ ಕಮಾನ್ ಚಪಾತಿ ಬೆಂದಿಲ್ಲ. ಚಪಾತಿ ಓಕೆ. ಎಲ್ಲ ಹಾಗೆ ಇದೆ, ಏನೂ ಚೆನ್ನಾಗಿಲ್ಲ. ಸುಮ್ಮನೆ ನೀರು ಕುಡ್ಕೊಂಡು ಆರಾಮಾಗಿರ್ಬೋದು ಅಷ್ಟೇ. ಏನಾದ್ರು ಈ ಥರ ಬರಂಗಿದ್ರೆ ಮಂತ್ರಾಲಯದಲ್ಲಿ ಎಲ್ಲರೂ ಪಾರ್ಸಲ್ ತೊಗೊಂಡು ಬರ್ಬೇಕು, ಬೆಸ್ಟ್. ಅಟ್ಲೀಸ್ಟ್ ಓಕೆ, ಬೆಳಗ್ಗೆ ತಿಂದಿದ್ದು ಇಡ್ಲಿ ಚೆನ್ನಾಗಿತ್ತಲ್ಲ, ಬೆಟರ್. ಮನೆಗೆ ಹೋಗಿ ಊಟ ಮಾಡಿ. ಅದೇ ಬೆಸ್ಟ್. ನಾವು ಬೆಂಗಳೂರಿಂದ ಮಂತ್ರಾಲಯ ಹೋಗಬೇಕಾದ್ರೆ ಈ ಥರ ಬುಕ್ ಮಾಡಿದ್ವಿ, ಅಂದರೆ ಎಕ್ಸಿಕ್ಯೂಟಿವ್ ಕ್ಲಾಸ್. ಇದು ಸಕ್ಕದಾಗಿತ್ತು. ಒಂಥರ ಚೇರೆಲ್ಲ ರೊಟೇಟ್ ಆಗ್ತಿತ್ತು. ಒಳ್ಳೆ ವ್ಯೂನ ಎಂಜಾಯ್ ಮಾಡಿಕೊಂಡು ಮಜಾ ಮಾಡ್ಕೊಂಡು ಹೋದ್ವಿ. ಆ್ಯಂಡ್ ಆಲ್ಸೋ ಇದು ತುಂಬಾನೇ ಸ್ಪೇಷಿಯಸ್ ಆಗಿತ್ತು. ಸಿ ಕಂಪೇರ್ ಮಾಡಿದ್ರೆ ಅಲ್ಲಿ 5 seats ಇನ್ ರೋ ಇರುತ್ತೆ, ಇಲ್ಲಿ 4 seats ಇರುತ್ತೆ. ಸೊ ಅದೊಂದೇ ಡಿಫ್ರೆನ್ಸ್. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬಾನೇ ಸೂಪರ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಸ್ವಲ್ಪ ಎಕ್ಸ್ಪೆನ್ಸಿವ್. ಫುಡ್ ಕೂಡ ಅಷ್ಟೇ, ಎರಡರಲ್ಲೂ ನಿಮಗೆ ಬೇಕಾ ಬೇಡವಾ ಅಂತ ಆಪ್ಷನ್ಸ್ ಇರುತ್ತೆ. ನೀವು ಅದನ್ನ ನೋಡ್ಕೊಂಡು ಚೂಸ್ ಮಾಡ್ಕೋಬಹುದು. 1 ಗಂಟೆಗಿನ 10 ನಿಮಿಷ ಇದೆ. ಬಂದಿದ್ದೀವಿ ಬೆಂಗಳೂರಿಗೆ. ಸೊ 24 hours ಅಲ್ಲಿ ಮಂತ್ರಾಲಯ ತೋರಿಸ್ಬಿಡಿದೆ. ಆರಾಮಾಗಿ ಹ್ಯಾಪಿಯಾಗಿ ಮಜಾ ಮಾಡ್ಕೊಂಡು ಬರ್ಬೋದು, ಹೋಗ್ಬಿಟ್ಟು ಬರ್ಬೋದು. ದಯವಿಟ್ಟು ಓಕೆ ಅಂಡಿ. ಫೈನಲಿ ರೀಚ್ಡ್. ಟೈಮ್ ಎಷ್ಟು? ಟೈಮು ಮೊಬೈಲಲ್ಲಿ ತೋರಿಸಿ. ಟೈಮ್ 1:06. ಮನೆಗೆ ಹೋಗ್ಬೇಕು ಇವಾಗ. ನೋಡೋಣ ಇನ್ನು ಇಲ್ಲಿಂದ ಎಷ್ಟೊತ್ತಾಗುತ್ತೆ. ಆಟೋ ಬುಕ್ ಮಾಡ್ಕೊಂಡು ಆಟೋ ಹತ್ತಿದ್ದೀವಿ. ಫೈನಲಿ ಎಷ್ಟೊತ್ತಾಯ್ತು ಬರೋಕ್ಕೆ ಮನೆಗೆ? ಹಾಂ, ನೆನ್ನೆ ನಾವು ಇಷ್ಟೊತ್ತಿಗೆ ಟ್ರೈನ್ ಹತ್ತೂ ಇರಲಿಲ್ಲ ಅಲ್ಲ. ನೋಡಿ ನಮ್ಮ ರಾಯರ್ ಮನೇಲೇ ಇದ್ದಾರೆ ನೋಡು, ನಿನ್ನ ಮೇಲಿದ್ದಾರೆ ನೋಡು, ನಿನ್ನನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ. ಈ ಮಂತ್ರಾಲಯ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಾವೆಲ್ಲ ಊಟ ಮಾಡಿ ಸ್ವಲ್ಪ ಆರಾಮಾಗಿ ಚಿಲ್ ಮಾಡಿ ರೆಸ್ಟ್ ಮಾಡ್ತೀವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನಿಮ್ಗೆ ಏನು ಮಾಡ್ಬೇಕು ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.